ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ. 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಬಂದಿರುವಂತ ದಯಮಾಡಿ ಎಲ್ಲ ಸಿಬ್ಬಂದಿಗಳು ಒಂದು ಸ್ವಲ್ಪ ಹೇಳದ್ ಕೇಳ್ರಿ, ದಯಮಾಡಿ ಮಾತಾಡ್ಬಿಟ್ರಿ ಫೋನಾಗಿಲ್ಲ. ಮತ್ತೆ ಇಲ್ಲಿ ದಲಿತರ ಕುಂದುಕೊರತೆ ಸಭೆ, ಹಂಗಾಗಿ ಇಲ್ಲಿ ದಲಿತರನ್ನು ಶಿಸ್ತಾಗಿರ್ಬೇಕು. ಬಂದಿರುವಂತ ಅಧಿಕಾರಿಗಳು ಶಿಸ್ತಾಗಿ ಕ್ರಮಬದ್ಧವಾಗಿ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಯಾರು ಯಾವ್ದು ರೀತಿಯಾಗಿ ದೂರ ಹೇಳ್ತಿದ್ದಾರೆ ಅನ್ನೋದು ನೀವು ನೋಟ್ ಮಾಡ್ಕೋಬೇಕು. ಹಿರಿಯೂರು ತಾಲೂಕು ಉಪ ವಿಭಾಗದ ಅಧಿಕಾರಿಗಳಿಂದ ಡಿವೈಎಸ್ಪಿ ಶಿವಕುಮಾರ್ ರವರ ನೇತೃತ್ವದಲ್ಲಿ SC/STಗಳ ಕುಂದುಕೊರತೆ ಹಾಗೂ ಮುಖಂಡರುಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಯಾರ್ಯಾರು ಮಾತಾಡಿದ್ರು, ಯಾವ್ಯಾವ ವಿಚಾರ ಮಾತಾಡಿದ್ರು, ಇದರ ಅರ್ಥವೇನು, ಸಂಪೂರ್ಣವಾದ ವಿವರ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಅಂತ ಹೇಳ್ತಾ, ಇವತ್ತು ನಮ್ಮನ್ನು ಬಹಳ ಹಿಂದುಳಿದ್ವಿ. ಹಿಂದೆಲ್ಲ ಹಿಂದುಳಿಯೋದಕ್ಕೋಸ್ಕರವಾಗಿ ಇವತ್ತು ನಮ್ಮನ್ನೆಲ್ಲ ಮೇಲ್ಮಟ್ಟಕ್ಕೆ ತರಕ್ಕೆ ಇವೆಲ್ಲ ಕಾರ್ಯಕ್ರಮಗಳು ಸರ್ಕಾರ ಇವತ್ತು ನೇಮಿಸಿದೆ. ಇವತ್ತು ನಾವೆಲ್ಲರೂ ಪಣ ಕಟ್ಟಿ ಇವತ್ತು DSS ಇರ್ಬೋದು, ನಮ್ಮರೆಲ್ಲರೂ ಜನಸಂಘ ಸಮಿತಿ ಎಷ್ಟೆಲ್ಲ ಪ್ರತಿಯೊಂದು ಏನೇ ಕಷ್ಟ ಸುಖ ಆದ್ರೂ ಅಲ್ಲಿ ಇರೋದಂದ್ರೆ ನಾವೇ. ಎಲ್ಲಿ ಸ್ಟೇಷನ್ನಾಗ ಇರೋದೇ ನಾವು ಪ್ರಥಮವಾಗಿ. ಅಲ್ಲಿ ಯಾವುದೇ ಒಂದು ತೊಂದರೆ ಆದ್ರೂ ನಮ್ಮರಿಗೆ ಪ್ರಥಮವಾಗಿ ನಾವು ಏನಾಗಿದೆ ನಮ್ಮ ಸಮಾಜಕ್ಕೆ ಸರ್ ಈ ತರ ಆಗಿದೆ, ಇದಕ್ಕೆ ನ್ಯಾಯ ಕೊಡ್ಲೇಬೇಕಂತ ಹೇಳಿ ಇವತ್ತು ಅವ್ರನ್ನ ಮನವೊಲಿಸಿ ಇವತ್ತು ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿದ್ವಿ. ಆದ್ರಿಂದ ತಾವು ನಾನು ಹೇಳೋದಿಷ್ಟ, ನಮ್ಮ ಇನ್ನೂ ಈಗ ಹೇಳಿ ನಮ್ಮ ಬ್ರದರ್ ಒಬ್ರು ಪೂರ ಹೋಬಳಿ ನರ್ಸಪ್ಪ ಸರ್, ನಮ್ಮ ಊರಾಗ ಅತಿ ಹೆಚ್ಚಿನಾಗಿ ಮನೆ ತಕ್ಕ ಬಂದು ಎಣ್ಣೆ ಕೂಡ ಕೊದುಂಡಿ ನಡೀತೈತೆ ಸರ್. ನಾನು ಒಬ್ಬನ ಪೇಷಂಟ್ ಬರ್ತೀನಿ. ಆಮೇಲೆ ಮೊನ್ನೆ ರೀಸೆಂಟಾಗಿ ಒಬ್ರು ಅದೇ ಇದ್ರಾಗೆ ಕುಡಿದು ಅದೇ ಇದ್ರಾಗೆ ಸತ್ತೋಗ್ಬಿಟ್ಟು ನಾನು ಸಾಕಷ್ಟು ಮನವಿ ಮಾಡಿದ್ದೀನಿ ಸರ್. ಮೈಕ್ ಹತ್ರ ಇಟ್ಕೊಳ್ಳಿ. ಸಾಕಷ್ಟು ಮನವಿ ಮಾಡಿದ್ದೀನಿ ಸರ್. ಒಂಚೂರು ಅತಿ ಸೀರಿಯಸ್ ಆಗಿ ಕ್ರಮ ತಗೋಬೇಕಂತೇಳಿ ಇಲಾಖೆಗೆ ನಾನು ಮನವಿ ಮಾಡ್ತೀನಿ ಸರ್. ನಮ್ಮ ಊರಲ್ಲಿ NHIV ಕಾಮಗಾರಿ ಸ್ಟಾರ್ಟ್ ಆಗಿದೆ ಸರ್. ತಮ್ಮ ಗಮನಕ್ಕೆ ತಂದಿದ್ವಿ. ಸಾಹೇಬರು ಮೊನ್ನೆ ಬಂದಿದ್ರು. SP ಸಾಹೇಬ್ರ ಗಮನಕ್ಕೂ ತಂದಿದ್ದೀನಿ, ಮೇಡಮ್ ಅವ್ರ ಗಮನಕ್ಕೂ ಹೇಳಿದ್ದೀನಿ. ಓಡಾಡೋರಿಗೆ ಭಾಳ ಅದೇನು ಮಾಡಿದ್ರೆ ಅಂಗಡಿಗಳೆಲ್ಲ ಫುಲ್ ರೋಡ್ ಪಕ್ಕನ ಇಟ್ಬಿಟ್ಟಾರೆ. ಅದು ಡ್ರೈನೇಜ್ ಮೇಲೆ ಓಡಾಡಿದ್ರೆ ಮಕ್ಳಿಗೆ ಏನು ತೊಂದರೆ ಆಗಲ್ಲ, ಅದ್ರ ಮೇಲೆ ಇಟ್ಬಿಡೋದ್ರಲ್ಲ. ಅದನ್ನ ತಾವು ದಯವಿಟ್ಟು ಇದು 3ನೇ ಬಾರಿ ಹೇಳ್ತಾ ಇದ್ವಿ, ಅದನ್ನ ಗಮನಕ್ಕೆ ತಗೊಂಡು ಬಂದು ಅದು ಹಚ್ಚೂರು ತರಗೊಳಿಸಿ ಮಕ್ಳಿಗೆ ಓಡಾಡಕ್ಕೆ ಅನುಭವ ಕೊಡ್ಬೇಕು. ಮತ್ತು ಅದೊಂದು ಕಾಲೇಜಲ್ಲಿ ತುಂಬ ಗೋಡೆ ಮೇಲೆಲ್ಲ ಕೆಟ್ಟದ ಬರೆಯೋದು, ಡ್ರಿಂಕ್ಸ್ ಮಾಡ್ತಾರೆ ಸ್ವಲ್ಪ. ಅದನ್ನ ಇವಾಗ ಮೇಡಮ್ ಅವ್ರಿಗೆ ಇವ್ರಿಗೆ ಹೇಳಿದ ಮೇಲೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನ ಸರಿ ಗಮನಕ್ಕೆ ತಗೊಂಡು ಬಂದಿದ್ದೀವಿ, ಅದು ಸ್ವಲ್ಪ ಕಡಿಮೆ ಮಾಡ್ಕೊಡ್ಬೇಕಂತ ಕೇಳಿ. ಹೌದೌದು ಸರ್, ತಮ್ಮ ಗಮನಕ್ಕೆ ಸರ್ ತಂದಿದ್ದೀವಿ. ಎರಬೇಳೆಯಲ್ಲಿ ಕಾಲೇಜ್ ಮಕ್ಳಿಗೆ ಹೊರಡಕ್ಕೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ಟ್ರಾಫಿಕ್, ಹೆವಿ ಟ್ರಾಫಿಕ್. 17 ಸ್ಟೇಷನ್ ಈ ಸಮ್ಮಿಶ್ರ ಜಾಲಿಯಲ್ಲಿ ಸುತ್ತಮುತ್ತ ಈಸ್ಬಿಟ್ಟು ದಂಧೆ ಮತ್ತು ಎಣ್ಣೆ, ಈ ಮನೆಗೆ ಎಣ್ಣೆ ಮಾಡ್ತಾ ಇದ್ದಾರೆ ಸರ್. ಇದನ್ನು ದಯವಿಟ್ಟು ಸಹಕಾರ ಮಾಡಿ ಎಲ್ಲರೂ ಇದು ನಿಲ್ಲಿಸ್ಬೇಕಂತ ಕೇಳ್ಕೊಳ್ತೇವೆ ಸರ್. ಸಿಗ್ತಕ್ಕಂಥ ಎಲ್ಲ ನನ್ನ ಆರಕ್ಷಕ ಅಧಿಕಾರಿಗಳೇ ಹಾಗೂ ನನ್ನ ಸಮುದಾಯದ ಎಲ್ಲ ಮುಖಂಡಗಳೇ, ಪ್ರಮುಖವಾಗಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 80 ಇಂದ 90% ವ್ಯಾಸಂಗ ಮಾಡ್ತಿರೋದು ನಮ್ಮ SC/ST ಹುಡುಗರು. ಆದರೆ ಸರ್ಕಾರಿ ಶಾಲೆಗಳ ಸ್ಥಿತಿಗಳನ್ನು ನೋಡಿದ್ರೆ ಸಂಜೆ ಆದ್ರೂ ಸಾಕು ಗೇಟ್ ಹತ್ತಿ ಬೇರೆ ರೀತಿಯಿಂದ ಒಳಗಡೆ ಹೋಗಿ ಅಲ್ಲಿ ಬಹಳ ಗಲೀಜು ಮಾಡ್ತಾ ಇದ್ದಾರೆ. ಅದನ್ನ ಸುಮಾರು ಸಾರಿ ನಮ್ಮ ಆರಕ್ಷಕ ಮಿತ್ರರಿಗೆ ತಿಳಿಸಿದೀವಿ. ಅದನ್ನು ದಯಮಾಡಿ ಆರಕ್ಷಕ ಮಿತ್ರರು ಅದನ್ನು ಗಂಭೀರವಾಗಿ ಪರಿಗಣಿಸಿ ಆ ಶಾಲೆಗಳಲ್ಲಿ ನೈಟ್ ಟೈಮ್ ಬೀಟ್ ಹಾಕೋದ್ರ ಮೂಲಕ ಆ ಒಂದು ನಡೀತಕ್ಕಂಥ ಇದನ್ನ ಕಡಿಮೆ ಮಾಡ್ಬೇಕಂತ ತಾವಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಣ್ಣೆದು ಮತ್ತೆ ರಿಪೀಟ್ ಆಗ್ತದೆ. ಯಾಕಂದ್ರೆ ನಮ್ಮ SC/STಗಳು ಬಂದು ಯಥೇಚ್ಛವಾಗಿ ಈಗೇನು ಹಳ್ಳಿಗಳಲ್ಲಿ ರೇಷನ್ ಅಂಗಡಿನಲ್ಲಿ ರೇಷನ್ ಹೆಂಗ್ ಸಿಗುತ್ತೋ ಅದೇ ತರ ಎಣ್ಣೆ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನ ಪರಿಗಣಿಸಿ ಅದನ್ನ ಕಡಿಮೆ ಮಾಡಿದ್ರೆ ನಮ್ಮ ಇತ್ತೀಚೆಗೆ ಬಂದಿರ್ತಕ್ಕಂಥ ದೇವರಾಜ್ ಸರ್ ಅವರು ನಾವು ಕೇಳ್ದಂಗೆ ಅವರು ನಾಯಕಟ್ಟಿನಲ್ಲಿ ಫುಲ್ ಕಂಟ್ರೋಲ್ ತಂದಿರಂತ ಕೇಳ್ಪಟ್ಟಿ ಅದೇ ರೀತಿಯಾಗಿ ಸರಿ ಅದನ್ನ ಗಂಭೀರವಾಗಿ ಪರಿಗಣನೆ ಮಾಡಿ ಕುಡಿತಿದ್ದ ಏನು ಅಕ್ರಮವಾಗಿ ಏನು ರೇಷನ್ ಅಂಗಡಿಗಳನ್ನು ಮಾರದಂಗೆ ಎಣ್ಣೆನ ಮಾರ್ತಿದ್ದಾನೆ ಅದನ್ನ ಕಡಿಮೆ ಮಾಡ್ತಾ ಅಂತ ಹೇಳಿ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿರಿಯೂರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಏನು ಮುಖಂಡರ ಸಭೆ ಕರೆದಿದ್ರೆ ಇವತ್ತು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ನಾವೀಗ ಸುಮಾರು 25-30 ವರ್ಷದಿಂದ ಸಂಘಟನೆ ಮಾಡ್ಕೊಂಡ್ ಬಂದಿದ್ದೀವಿ. ಕೆಲವಾರು DYSPಗಳು ಬಂದಾಗ ಸಭೆಗಳೇ ಮಾಡೋದಿಲ್ಲ. ಈಗ ಇವತ್ತಿನ ದಿನ ಶಿವಕುಮಾರ್ ಸರ್ ಬಂದು ಇಂಥ ಸಭೆಗಳನ್ನ ಕರೆತಿದ್ದಾರೆ, ನಮಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇನ್ನೂ ಬಹಳ ಅವರು ಗಮನಕ್ಕೆ ತರುವಂಥದ್ದು ಬಹಳ ಇದೆ. ಇಲ್ಲಿಂದ ಸಭೆಗಳು ಕರೆದಾಗ ನಾವು ಹೇಳ್ಕೊಳಕ್ಕೆ ಮುಕ್ತವಾಗಿ ಅವಕಾಶ ಇರುತ್ತೆ. ಸಭೆಗಳು ಇದ್ದಾಗ ನಾವು ಎಲ್ಲದನ್ನು ಕೂಡ ಬಂದು ಸ್ಟೇಷನ್ಗೆ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಇಂಥ ಸಭೆಗಳು ಮಾಡಿದಾಗ ನಾವು ಮುಕ್ತವಾಗಿ ಚರ್ಚೆ ಮಾಡಿ ಏನಾದರೂ ಸಮಸ್ಯೆ ಇದ್ದಾಗ ಅವರಲ್ಲಿ ಹಂಚ್ಕೊಳ್ಳೋಕೆ ನಮ್ಗೆ ಅವಕಾಶ ಆಗುತ್ತೆ ಅಂತೇಳಿ ಬಹಳ ಒಳ್ಳೆ ದಿನ ಅಂತೇಳಿ ಇವತ್ತು ನಮ್ಮ
ಸಂಬಂಧಪಡುತ್ತೋ ಫಸ್ಟ್ ಪರಿಶೀಲನೆ ನನಗೆ ಗೊತ್ತಾಗಬೇಕು. ನಿಮಗೆ ಕ್ಲಿಯರಿಟಿ ಇಲ್ದಂಗೆ ನಮ್ಮ ಹತ್ರ ಬರ್ತಾರೆ, ನಾವೇನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಅಬಕಾರಿ ಇಲಾಖೆಗೆ ಅಲ್ಲೋಗಿ ಇದನ್ನು ಮಾಡ್ರಿ ಅಂತ ಹೇಳ್ತಾರೆ. ಅದು 100 ಸರಿ ನನಗೆ ಕಿವಿಗೆ ಬಿದ್ದಿದೆ. ದಯಮಾಡಿ ಮುಂದಿನ ಸರಿಗೆ ನನಗೆ ಇದು ಕ್ಲಿಯರಿಟಿ, ನಾನು ಇಂಥ ಪರಿಸ್ಥಿತಿ ಬಂದು ನಾನು ಮತ್ತೆ ಕೇಳು ಮತ್ತೆ ಪ್ರಶ್ನೆ ಮಾಡ್ತೀನಿ ಸಿಬ್ಬಂದಿಯವರಿಗೆ. ಕಡೆ ಸುದರ್ಶನ್ ಸರ್ ಸರ್ಕಲ್ ಸರ್ ಇದ್ದಾರೆ, ಅವ್ರ ಹತ್ರನೂ ಬಂದಿದ್ವಿ. ಕೊನೆಗೂ ಸಾಕಾಗಿ ಬಿಡ ಸುಮ್ಮನೆ ಯಾಕೆ ಇಲ್ಲ ನಿಮ್ಗೆ ಸಭೆ ನಡೀತಿದೆ ಅಂತಂದು ಯಾರೋ ನಮ್ಮರು ಇವಾಗ ಆತ್ಮೀಯ ಫೋನ್ ಮಾಡಿದ್ರು. ಸರ್ ದಯವಿಟ್ಟು ಬೇಜಾರಾಗಬೇಡ್ರಿ, ಇದು ಕೈ ಆದ್ರೆ ಆಗುತ್ತಪ್ಪ, ಇದು ಸಂಪೂರ್ಣವಾಗಿ ನಿಲ್ಲಿಸ್ಬೋದು ಅಂತಂದು ಹೇಳ್ರಿ. ಇಲ್ಲ ಯಾವ್ದೇ ಕಾರಣಕ್ಕೆ ಆಗದೇ ಇಲ್ಲಪ್ಪ ಅಂತಂದು ಹೇಳ್ಬೋದು ಸರ್. ಬೇಜಾರಾಗಬೇಡಿ ಸರ್, ಯಾಕಂದ್ರೆ ಬಹಳಷ್ಟು ಸಲ ಕಂಪ್ಲೇಂಟ್ಗಳು ಟೇಷನ್ನು ನನಗೆ ಯಾಕೆ ಬರಬೇಕು, ನಾನು ಕುಡಿಯಂಗಿಲ್ಲ ಸರ್, ನಾನು ಯಾಕೆ ಕುಡಿಯಂಗಿಲ್ಲ, ನನ್ನ ಮಗ ಸಣ್ಣ ಒಬ್ಬಿಡತ್ಲಾಗೆ ನನಗೆ ಯಾಕೆ ಬೇಕು ಅಂದ್ರೆ ಇದು ಏನೋ ಒಂದು ಮಾಡಿ ಒಂದು ಅಂತ್ಯ ಮಾಡಲೇಬೇಕಂಬೋದು ಭಾಳ ಆಸೆ ಇದೆ ಸರ್. ಇದಕ್ಕೆ ನಿಮ್ಮ ಕಡೆಯಿಂದ ಸ್ವಲ್ಪ ಸಾಕಾರಾದ್ರೆ ಭಾಳ ಅನುಕೂಲ ಆಗುತ್ತೆ. ಮೊನ್ನೆ ಇನ್ಸ್ಪೆಕ್ಟರ್ ರೈಡ್ ಮಾಡಿ ಸರ್, ಓಕೆ ಅದೇ ಥರ ಅವ್ರನ್ನ ರೈಡ್ ಮಾಡ್ಬೇಕು ಸರ್. ನಾವು ಸಾಕ್ಷಿ ನಾವಿರ್ತೀವಿ, 50 ಜನ ಆಗಲಿ ಊರಲ್ಲೇ ನಿಂತ್ಕೊಳ್ಬೇಕಾದ್ರೆ ಅದೆಷ್ಟೇ ಸಮಸ್ಯೆ ಆಗಲಿ ನಾವು ಫೇಸ್ ಮಾಡ್ತೀವಿ. ಈ ಟೈಮ್ ಬರ್ತದೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟರೆ ಸಾಕು ಸರ್, ರೆಡ್ ಹ್ಯಾಂಡ್ ಆಗಿ ಇಡಿಸ್ತೇವೆ ಅವ್ರನ್ನ. ಈ ಯಾಕೆ ಇದೆಲ್ಲ ಆಗ್ತಿಲ್ಲ ಸರ್, ನಮಗೆ ಭಾಳ ಬೇಜಾರಾಗುತ್ತೆ ಸರ್. ಇದಕ್ಕೋಸ್ಕರ ನಿಮ್ಮ ಕಡೆಯಿಂದ ಏನೋ ಆಗುತ್ತೆ ಇಲ್ಲ ಆಗೋದಿಲ್ಲ ಅಂತಂದ್ರೆ ಸರ್ ಏನು ಬೇಜಾರೇನಿಲ್ಲ. ನೋಡಿ ಸೇಮ್ ಇದು ಮಾತ್ರ ಏನು ಸಭೆ ನಡೀತಿದೆ ಅಂತಂದು ಹೇಳಿದಕ್ಕೆ ಬಂದಿದ್ವಿ. ಈಗ ನಮ್ಗೆ ಕಷ್ಟ ಹೇಳಿದ್ವಿ. ಭಾಳಷ್ಟು 4 ಜನ ಸತ್ತಾಗ ಸರ್, ಫುಲ್ ಡ್ರಿಂಕ್ಸ್ ಕುಡಿದು ನೇಣಕ್ಕೆ ಸತ್ತೋದ್ರು. ಬುತ್ತನಟೆಯಲ್ಲಿ ಒಂದ್ಸಲ ನಾವು ಒಂದು 2 ತಿಂಗಳ ಮುಂಚೆ ನಾಟಕ ಆಡಿದ್ವಿ ಹಬ್ಬದಲ್ಲಿ, ನೇಣಕ್ಕೆ ಸತ್ತೋದ್ರು. ಮೊನ್ನೆ ಒಬ್ಬರು ಸತ್ತೋದು, ಅದಕ್ಕಿಂತ ಮುಂಚೆ ಅಲ್ಲೇ ಕುಡಿದು ಭಾಳಷ್ಟು ಜನ ಸತ್ತಾಗಿದ್ದಾರೆ ಡ್ರಿಂಕ್ಸಿಂದ. ನಮ್ಮರ ಭಾಳ ಅಂದ್ರೆ ಒಂದು 4ರಿಂದ 5 ಮನೆ ಸರ್, ಒಂದೇ ಗುಂಪು ಬಿಟ್ಟರೆ ಬೇರೆ ಯಾರು ಮಾಡಲ್ಲ. ದಯವಿಟ್ಟು ಸರ್ ಇದೊಂದು ಆಗಿಬಿಟ್ರೆ ನಿಮ್ಗೆ ಭಾಳ ಅನುಕೂಲ ಆಗುತ್ತಂತ, ಭಾಳ ಜನಕ್ಕೆ ಸಹಕಾರ ಆಗುತ್ತಂತಂದು ಬಯಸ್ತೀವಿ ಸರ್. ಮುಖಂಡರ ಹಾಗೂ ಕುಂದುಕೊರತೆಗಳ ಸಭೆಯನ್ನು ಆಯೋಜಿಸಿದ್ರ ನಮ್ಮ ಇಲಾಖೆಯವರಿಗೆ ನನ್ನ ಒಂದು 2 ಈ ವಿಷಯ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಸರ್, SC ST ಮಕ್ಕಳಿಗೆ ಶಾಲೆಗೆ ಸೇರ್ತಿರ್ತಾರೆ. ಶಾಲೆ ಆಗ್ಬೋದು, ಕಾಲೇಜ್ ಆಗ್ಬೋದು. ಆ ಕಾಲೇಜಲ್ಲಿ ಸರ್ಕಾರದಿಂದ ಆಯೋಜಿಸಿರ್ತಕ್ಕಂಥ ಏನು ಇಂಥ ಕಾಲೇಜಿಗೆ ಇಂಥ ವಿದ್ಯಾರ್ಥಿಗೆ ಇಷ್ಟೇ ಅಂತ ಫೀಸ್ ಇರುತ್ತೆ ಸರ್. ಆ ಫೀಸು 10,000 ರೂಪಾಯಿ ಅಷ್ಟೇ ಇರುತ್ತೆ ಸರ್ಕಾರದಿಂದ. SC ST ಮಕ್ಕಳಿಗೆ ಓದೋಕೆ ಅಂತ ಹೇಳ್ಬಿಟ್ಟು ಮಿಕ್ಕಿರೋದೆಲ್ಲ ಉಚಿತವಾಗಿರುತ್ತೆ. ಸೆಲೆಕ್ಷನ್ ಆಗಿರ್ತಾರೆ ಮಕ್ಕಳು, ಆ ಸೆಲೆಕ್ಷನ್ ಆಗಿರ್ತಕ್ಕಂಥ ಮಕ್ಕಳಿಗೆ 10,000 ರೂಪಾಯಿ ಅಷ್ಟೇ ಇರುತ್ತೆ. ಈ ಪ್ರೈವೇಟ್ ಕಾಲೇಜ್ಗಳು ಮತ್ತೆ ಸ್ಕೂಲ್ಗಳಲ್ಲಿ ಅತಿ ಹೆಚ್ಚಿನದಾಗಿ ಫೀಸ್ನ ಕೇಳೋಂಥದ್ದು, ಹಿಂಸೆ ಕೊಡುವಂಥದ್ದು ಮಕ್ಕಳಿಗೆ. ಈ ರೀತಿ ಒಂದು ಕಾರ್ಯಗಳು ಅಲ್ಲಿರ್ತಕ್ಕಂಥ ಸ್ಕೂಲಿನ ಶಾಲೆಯ ಕಾಲೇಜಿನ ಮುಖ್ಯಸ್ಥರುಗಳು ಮಾಡ್ತಾ ಇರ್ತಾರೆ. ಇದನ್ನ ತಮ್ಮ ಗಮನದಲ್ಲಿ ಅತಿ ಹೆಚ್ಚಾಗಿ ಗಮನದಾಗ ಇಟ್ಕೊಂಡು ಇಂಥದನ್ನ ನ್ಯಾಯ ಕೊಡಿಸೋಂಥದ್ದನ್ನ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ಇಷ್ಟೇ ನನ್ನ 2 ಮಾತು. ಆರಕ್ಷಕ ಏನು ಪರಿಶಿಷ್ಟ ಜಾತಿ ಪಂಗಡದ ಮುಖಂಡರ ಸಭೆಗೆ ಏನು DSP ಸಾಹೇಬರು ಒಂದು ನೇತೃತ್ವದಲ್ಲಿ ಈ ಒಂದು ಸಭೆಗೆ ಆಹ್ವಾನಿಸಿದರೆ ಅವ್ರಿಗೂ ನಾವೆಲ್ಲ ಭೀಮಾ ವಂದನೆಗಳನ್ನು ಸಲ್ಲಿಸ್ತಾ, ಬಂದಿರುವಂಥ ದಯಮಾಡಿ ಎಲ್ಲ ಸಿಬ್ಬಂದಿಗಳು ಒಂದು ಸ್ವಲ್ಪ ಹೇಳೋದು ಕೇಳ್ರಿ, ದಯಮಾಡಿ ಮಾತಾಡ್ಬಿಟ್ಟು ಫೋನಾಗಿಲ್ಲ. ಮತ್ತೆ ಇಲ್ಲಿ ದಲಿತರ ಕುಂದುಕೊರತೆ ಸಭೆ, ಹಂಗಾಗಿ ಇಲ್ಲಿ ದಲಿತರನ್ನು ಶಿಸ್ತಾಗಿರಬೇಕು. ಬಂದಿರುವಂಥ ಅಧಿಕಾರಿಗಳು ಶಿಸ್ತಾಗಿ ಕ್ರಮಬದ್ಧವಾಗಿ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಯಾರು ಯಾವ್ದು ರೀತಿಯಾಗಿ ದೂರ ಹೇಳ್ತಿದ್ದಾರೆ ಅನ್ನೋದು ನೀವು ನೋಟ್ ಮಾಡ್ಕೋಬೇಕು. ಮತ್ತೆ ನಮ್ಮ ಏನು ದಲಿತ ಮುಖಂಡರುಗಳಿದ್ದಾರೆ ಅವರು ದಯಮಾಡಿ ಅನೇಕಗಳು, ನಾನು ಯಾಕೆ ಲಾಸ್ಟಿಗೆ ಮಾತಾಡಿದೆ ಅಂತಂದ್ರೆ ಯಾರು ಏನು ಮಾತಾಡ್ತಾರೆ ಅನ್ನೋದು ಒಂದು ಸೂಕ್ಷ್ಮವಾಗಿ ಮಾತಾಡಬೇಕು. ಈಗ ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಅಂದ್ರೆ ಅತಿ ಸೂಕ್ಷ್ಮವಾಗಿ ತಿಳಿದಂತರ ಅದ್ರ ಬಗ್ಗೆ ಹೇಳ್ತಾರೆ, ಅದು ಆದಾಯ ಇರುತ್ತೆ. ಹಂಗೆ ಇಲ್ಲಿ ದಲಿತರು ಕುಂದುಕೊರತೆ ಸಭೆ. ಈಗ ದಯಮಾಡಿ ಇಲ್ಲಿ ನಾವು ಲೀಡರ್ಸ್ ಫಸ್ಟು ಸರಿ ಆಗ್ಬೇಕು. ನಮ್ಮ ದಲಿತರಿಗೆ ಆಗ ಅನ್ಯಾಯಕ್ಕೆ ನಾವು ನ್ಯಾಯ ಕೊಡಿಸ್ಬೇಕು. ಅವಾಗ ಒಂದು ದಲಿತರು ಹೋರಾಟಗಾರರ ಅನ್ನಕ್ಕೆ ಪ್ರಾಮಾಣಿಕತೆ ನ್ಯಾಯ ಸಿಗುತ್ತೆ. ಇಲ್ಲಿ ನಾನು ಯಾರನ್ನೂ ಬೆಟ್ ಮಾಡ್ತಿಲ್ಲ, ಯಾರನ್ನೂ ಬೆಳ್ ತೋರಿಸ್ತಿಲ್ಲ. ನಾನು ನನ್ನ ತಪ್ಪುಗಳನ್ನ, ನನ್ನ ಸಮಾಜ ಮಾಡ್ತಿರೋ ತಪ್ಪುಗಳನ್ನ ನಾನು ಎಚ್ಚರಿಸ್ತಿದ್ದೀನಿ. ಮತ್ತೆ ಅಧಿಕಾರಿಗಳು ಮಾಡ್ತಿರೋಂಥ ಕಾರ್ಯಗಳು ನಾವು ಎಚ್ಚರಿಸಕ್ಕೆ ಬಂದಿದ್ವಿ. ನಮ್ಮ ಕೊರತೆಗಳೇನಿದೆ ಅಂತ ನಿಮಗೆ ಮುಖಂಡರ ಸಭೆಗೆ ಕರೆದಿದ್ರೆ ಅದಕ್ಕೆ ನಾವು ತಿಳ್ಸಕ್ಕೆ ಬಂದಿದ್ದೀವಿ ಅಷ್ಟೇ. ಇಲ್ಲಿ ಯಾರು ಮೇಲು ಕೀಳು ಇಲ್ಲಿ ಏನು ಬೇಯಿಸ್ಕೊಳ್ಳೋದೇನಿಲ್ಲ. ದಯಮಾಡಿ ಸಂಘಟನೆಯ ಮುಖಂಡರು ಮತ್ತು ಕಲಾವಿದರು ಮತ್ತು ಪತ್ರಕರ್ತರು ಆಗಿದ್ದೀರಾ, ಅದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಒಂದು ಈ ಜನಾಂಗದಲ್ಲಿ ಪತ್ರಕರ್ತರು ಇದ್ದೀರಾ, ವರದಿಗಾರರು ಇದ್ದೀರಾ, ಲೀಡ್ರು ಇದ್ದೀರಾ, ಖುಷಿ ಆಗ್ತದೆ. ಈಗ ನೀವು ಈಗಾಗಲೇ ಸಾಕಷ್ಟು ಜನ ಹೇಳಿದ್ದೀರಾ ಅಹವಾಲುಗಳು, ಅದೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ನಿಮ್ಗೆ ಹೇಳೋದೇನಂತಂದರೆ, ನೆಕ್ಸ್ಟ್ ನಾನು ಏನಾದರೂ ಮೀಟಿಂಗ್ ಕರೆದ್ರೆ ನೀವೇನು ಅಹವಾಲು ಹೇಳಿದ್ದೀರಾ ಇದನ್ನ ಕಾರ್ಯಗತ ಮಾಡಿನೇ ನಾನಿಲ್ಲಿ ಕುಂದುಕೊರತೆ ಸಭೆಯಲ್ಲಿ ನಮ್ಮ ಕೊರತೆಗಳೇನಂತ ಹೇಳ್ಕೊಳಕ್ ಬಂದಿತ್ತಲ್ಲ ಅದನ್ನ ಹೇಳ್ರಿ ಅನ್ನೋದು ಹೇಳಕ್ ಇಷ್ಟ ಬಿಟ್ರೆ ಬೇರೆ ಏನು ನಾನು ಹೇಳ್ಬೇಕಂತ ನಿಮಗೆ ಹೇಳ್ತಿಲ್ಲ ನಾನು. ಹಂಗಾಗಿ ದಯಮಾಡಿ ಅನೇಕರು ಮಾತಾಡಿದ್ರು, ದಲಿತರ ಪರವಾಗಿ ಜಾಸ್ತಿ ಮಾತಾಡಲಿಲ್ಲ, ಫೋಕಸ್ ಆಗಿ ಮಾತಾಡಲಿಲ್ಲ ಅನ್ಸುತ್ತೆ ನನಗೆ. ಹಾಗಾಗಿ ಇನ್ನೂ ಅನೇಕಗಳು ದಲಿತರುಗಳು ಇವತ್ತು ಹಿರಿಯೂರಲ್ಲಿ ಬೆಟ್ಟಿಂಗ್ ನಡೀತಾ ಐತೆ, OC ನಡೀತಾ ಐತೆ, ಇಸ್ಪೀಟ್ ನಡೀತಾ ಐತೆ. ಅದರಲ್ಲಿ ಹಾಳಾಗ್ತಿರೋದು ನಮ್ಮ ದಲಿತರು ಮಕ್ಕಳೇ. ಇವತ್ತು ಆ ಬೆಟ್ಟಿಂಗ್ ಮಾಡ್ತಿರೋದು, ದಂಧೆ ಮಾಡ್ತಿರೋದು ಯಾರು? ಸವಾಣಿಗಳು ಮಾಡ್ತಾ ಇದ್ದಾರೆ. ಲಾಭ ಅವ್ರು ತಗೊಳ್ತಿದ್ದಾರೆ, ಹಾಳಾಗ್ತಿರೋದು ನಮ್ಮ ಸಮಾಜ. ಈ ಒಂದು ಸಭೆಯ ಗಮನಕ್ಕೆ ನಾವೆಲ್ಲರೂ ಕೂಡ ತಗೊಂಡ್ಬಂದಿದ್ವಿ. ನಮ್ಮೆಲ್ಲರೂ ಕೂಡ ಎಲ್ಲ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಭೆಯನ್ನ ಕುರಿತು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ TM ಶಿವಕುಮಾರ್ DSP ಅವರು ಮಾತಾಡಬೇಕು ಅಂತ ಈ ಒಂದು
ಸಭೆಯನ್ನ ಕುರಿತು ಇಲ್ಲಿ ಹಾಜರಿರ್ತಕ್ಕಂಥ DCRE ವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಅವರಾದಂತಹ ಶ್ರೀಯುತ ಜಯಪ್ಪ ನಾಯ್ಕರವರು ಮಾತಾಡಬೇಕು ಅಂತ ಹೇಳ್ಕೊಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಅವರೇನೆ ಈಗ ಅಂದ್ರೆ ಮೊದಲು ನಾವಿದ್ದ ಈಗ ನಮ್ಮೆಲ್ಲ ಅಧಿಕಾರವನ್ನು ಅವ್ರು ತಗೊಂಡಿದ್ರೆ ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗೆ ಎಲ್ಲಾ ಸಮಸ್ಯೆ ಯಾವುದೇ ಸಮಸ್ಯೆ ಬಂದ್ರೂ ಅವ್ರಿಗೆ ಅಲ್ಲಿ ದೂರನ್ನು ಸಲ್ಲಿಸಬೇಕಾಗ್ತದೆ. ಅದಕ್ಕೋಸ್ಕರನೇ ಪ್ರತ್ಯೇಕವಾದ ಇಲಾಖೆ ಅವ್ರು ಮಾತಾಡ್ತಾರೆ. ಹೇಳಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ಜಯಪ್ಪ ನಾಯ್ಕ್, ಪೊಲೀಸ್ ಇನ್ಸ್ಪೆಕ್ಟರ್, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ, ಪೊಲೀಸ್ ಠಾಣೆ, ಚಿತ್ರದುರ್ಗ. ನಿಮಗೆಲ್ಲ ತಿಳಿದಿರೋ ಹಾಗೆ ಚಿತ್ರದುರ್ಗದಲ್ಲಿ ಒಂದು ವಿಶೇಷ ಪೊಲೀಸ್ ಠಾಣೆ ಅಂತ ಹೇಳಿ ಒಂದು ಪ್ರಾರಂಭ ಆಗಿದೆ. ಯಾವಾಗಲೂ 6/12/2024 ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಪೊಲೀಸ್ ಠಾಣೆಗಳಾಗಬೇಕು ಅಂತ ಹೇಳಿ ಮೊದಲು ಹೇಗಿತ್ತು ಅಂದರೆ ವಲಯದಲ್ಲಿ ಆಗ್ತಾ ಇತ್ತು. ಅಂದರೆ ದಾವಣಗೆರೆಯಲ್ಲಿ ಒಂದು ವಲಯ ಕಚೇರಿ ಇತ್ತು, ಅಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಇರಲಿಲ್ಲ. 4 ಜಿಲ್ಲೆ ಸೇರಿ ಒಂದು ವಲಯ ಕಚೇರಿ ಇತ್ತು, ಅಲ್ಲಿ ಯಾವುದೇ ಪ್ರಕರಣಗಳನ್ನ ದಾಖಲು ಮಾಡ್ತಾ ಇರಲಿಲ್ಲ. ಬಂದಂತಹ SC/ST ಜನರಿಗೆ ಅನ್ಯಾಯ ಆಗುವಂತಹ ಸವಲತ್ತುಗಳು ಏನಾದ್ರು ನಡೆದಿದ್ರೆ ಮಾತ್ರ ಅಲ್ಲಿ ಅರ್ಜಿ ಮೂಲಕ ವಿಚಾರಣೆ ಮಾಡ್ತಾ ಇದ್ರು. ಸಂಬಂಧಪಟ್ಟಂತೆಯೇ ಪ್ರಕರಣಗಳು ದಾಖಲಾಗ್ತಿತ್ತು. ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಕೂಡ ಅವ್ರ ಮೇಲೆ ಕೇಸನ್ನು ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂತಂದರೆ ಜನರಿಗೆ ಬರಿ ಆಗಬಾರ್ದು, ಅವರು ದೂರ ಊರುಗಳಿಂದ ಬರ್ತಾ ಇದ್ದಾರೆ, ಹಾಗಾಗಿ ಅಲ್ಲಿ ಅವರ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಠಾಣೆಯನ್ನು ಮಾಡಿದ್ದಾರೆ. ಅದು ಯಾವಾಗಿಂದ ಪ್ರಾರಂಭ ಆಗಿದೆ ಅಂತ ಸರ್ಕಾರಿ ಕೆಲಸ ತಗೊಂಡಿರ್ತಾರೆ ಅಥವಾ ಸರ್ಕಾರದ ಬೇರೆ ಸವಲತ್ತುಗಳನ್ನು ಪಡ್ಕೊಂಡಿರ್ತಾರೆ. ಸೊ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ಳೋದು. ಮತ್ತು ಜೀತ ಕಾರ್ಮಿಕ ವ್ಯವಸ್ಥೆ ಆದರೂ ಈಗಲೂ ಕೂಡ ಜೀತ ಕಾರ್ಮಿಕ ವ್ಯವಸ್ಥೆ ಈಗ ಇಲ್ಲ. ಅಂಥವೇನಾದ್ರು ನಮ್ಮ ಗಮನದಲ್ಲಿ ಬಂತು ಅಂದರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮತ್ತು 11ನೇದಾಗಿ ಕರ್ನಾಟಕ ಸಾಲ ಮನ್ನಾ ಆದೇಶ 1975 ಅಡಿಯಲ್ಲಿ ಪ್ರಕರಣಗಳು. ಮತ್ತು 12ನೇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಅನುದಾನದ ದುರ್ಬಳಕೆ. ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಅನುದಾನಗಳನ್ನು SC/ST ಜನಗಳಿಗೆ ಸರಿಯಾಗಿ ಕೊಡದೇ ಇದ್ದಾಗ ಅಂಥ ಒಂದು ದುರ್ಬಳಕೆ ಮಾಡಿಕೊಂಡ್ರೆ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಸಂಬಂಧಪಟ್ಟ ಇಲಾಖೆಯವರ ಮೇಲೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂವಿಧಾನಾತ್ಮಕವಾಗಿ ಒದಗಿಸಿರುವ ಭದ್ರತೆ ಮತ್ತು ರಕ್ಷಣೆ ಸಂಬಂಧಿಸಿದ ಎಲ್ಲ ಉಲ್ಲಂಘನೆಗಳು. ಕೊನೆಯದಾಗಿ ಪರಿಶಿಷ್ಟ ಜಾತಿ ಪಂಗಡ ಹಿತಕ್ಕಾಗಿ ಜಾರಿಗೆ ತರಲಾಗಿರುವ ಯಾವುದೇ ಕಾನೂನು ಅಥವಾ ನಿಯಮಗಳ ಉಲ್ಲಂಘನೆ ಎಲ್ಲ ಪ್ರಕರಣಗಳು. ಏನು 14 ಪಾಯಿಂಟ್ಗಳನ್ನು ನಾನು ಓದಿ ಹೇಳಿದ್ದೀನಿ. ಇವಕ್ಕೆ ಸಂಬಂಧಪಟ್ಟರೆ ಮಾತ್ರ ನಾವು ಅರ್ಜಿಗಳನ್ನು ನಿಮ್ಮ ತಗೊಂಡು ನಾವು ವಿಚಾರಣೆ ಮಾಡಿ ಸಂಬಂಧಪಟ್ಟ ಇಲಾಖೆ ಜೊತೆ ಚರ್ಚಿಸಿ ನಂತರ ಅವ್ರು ಪ್ರೂವ್ ಆಯಿತು ಅಂದರೆ ಅವ್ರ ಮೇಲೆ ನಾವು ಕೇಸ್ಗಳನ್ನು ಮಾಡ್ತೀವಿ.